ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ವಿನೀಸ್ ಗ್ಯಾಲರಿ. ಇವತ್ತು ನಾನು ನಿಮಗೆಲ್ಲ ನನ್ನ ವಾಚ್ ಕಲೆಕ್ಷನ್ನ ತೋರಿಸ್ತೀನಿ. ಆ್ಯಕ್ಚುಲಿ ನಾನು ನನ್ನ ವಾಚಸ್ನೆಲ್ಲ ಈ ಒಂದು ಪರ್ಟಿಕ್ಯುಲರ್ ಕೇಸಲ್ಲಿ ಸ್ಟೋರ್ ಮಾಡಿರ್ತೀನಿ. ಈ ಕೇಸ್ನ ನಾನು ಅಮೆಝಾನಿಂದ ಪರ್ಚೇಸ್ ಮಾಡಿದ್ದು. ಇದ್ರ ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿರ್ತೀನಿ. ಆಲ್ಸೋ ಪ್ರಾಡಕ್ಟ್ನ ಟ್ಯಾಗ್ ಮಾಡಿರ್ತೀನಿ, ನೀವು ಕೂಡ ಪರ್ಚೇಸ್ ಮಾಡ್ಬೋದು. ದಿಸ್ ಈಸ್ ವೆರಿ ಯೂಸ್ಫುಲ್. ನಾನು ಈ ಕೇಸ್ನ ತೊಗೊಳೋದಕ್ಕಿಂತ ಮುಂಚೆ ಒಂದೊಂದು ವಾಚು ಒಂದೊಂದು ಕಡೆ ಬಿಸಾಕಿದ್ದೆ. ಯಾವ್ಯಾವ್ದು ಎಲ್ಲಿತ್ತು ಅಂತಲೇ ಗೊತ್ತಿರಲಿಲ್ಲ. ವಾಚಸ್ನೆಲ್ಲ ಎತ್ತಿಡೋಣ ಅಂತ ನಾನು ಆ್ಯಕ್ಚುಲಿ ಇವಾಗ ರೀಸೆಂಟಾಗಿ ಒಂದು ವಾಚ್ನ ಪರ್ಚೇಸ್ ಮಾಡಿದೆ. ಸೊ ಆವಾಗ ನಾನು ಅಂದ್ಕೊಂಡೆ ನನ್ನ ವಾಚಸ್ ಎಲ್ಲ ಒಂದೊಂದು ಕಡೆ ಇದೆ, ಸೊ ಎಲ್ಲನೂ ಒಂದೇ ಕಡೆ ನೀಟಾಗಿ ಎತ್ತಿಡೋಣ ಅಂತ. ಆವಾಗ ನಾನು ಈ ಕೇಸ್ನ ಪರ್ಚೇಸ್ ಮಾಡಿದ್ದು. ಸೊ ಈ ಕೇಸ್ನ ಪರ್ಚೇಸ್ ಮಾಡಿದಾಗ ನನಗೆ ಓಕೆ, ನನ್ನ ಹತ್ರ ಈ ವಾಚಸ್ ಎಲ್ಲ ಇದೆಯಾ ಅಂತ ಆಗ ರಿಯಲೈಸ್ ಆಯಿತು. ಬಿಕಾಸ್ ನನ್ನ ಟೈಟಾನ್ ವಾಚಸ್ ಏನಿದೆ ಅದನ್ನು ಮಾತ್ರ ನಾನು ಬಾಕ್ಸಲ್ಲಿ ಹಾಕಿಟ್ಟಿದ್ದೆ. ಇನ್ನೆಲ್ಲ ವಾಚಸ್ಸು ಅಲ್ಲಲ್ಲೇ ಯಾವ್ಯಾವುದೋ ಒಂದು ಡ್ರಾರ್ಸಲ್ಲಿ ಬಿಸಾಕಿದ್ದೆ. ಇನ್ನೊಂದು ಎಲ್ಲೆಲ್ಲೋ ಯಾವ್ಯಾವುದೋ ಶೆಲ್ಸಲ್ಲಿತ್ತು. ಸೊ ಈ ಕೇಸ್ನ ತೊಗೊಂಡ್ಮೇಲೆ ಎಲ್ಲ ವಾಚಸ್ನೂ ಹುಡುಕಿ ಇಡಬೇಕು ಅಂತ ಅಂದಾಗ ಓಕೆ, ಈ ವಾಚಸ್ ನನ್ನ ಹತ್ರ ಇದೆ ಅಂತ ರಿಯಲೈಸ್ ಆಯಿತು. ನಾನು ಯೂಸೇ ಮಾಡ್ತಾ ಇರಲಿಲ್ಲ ಎಷ್ಟೊಂದು ವಾಚಸ್ನ. ಸೊ ಇದು ತೊಗೊಂಡ್ಮೇಲೆ ನನಗೆ ಅದು ಹೆಲ್ಪ್ ಆಯಿತು. ಸೊ ದಿಸ್ ಕೇಸ್ ಇಸ್ ವೆರಿ ಯೂಸ್ಫುಲ್ ಆ್ಯಂಡ್ ಹೆಲ್ಪ್ಫುಲ್ ಆ್ಯಸ್ ವೆಲ್. ಇದರಲ್ಲಿ ನನ್ನ ಒಂದಷ್ಟು ವಾಚಸ್ನ ಇಟ್ಟಿದ್ದೀನಿ ನಾನು. ಅಂದರೆ ಬೇಕಾಗಿರೋ ವಾಚಸ್ ನಾನು ಯಾವುದನ್ನು ಯೂಸ್ ಮಾಡಬಹುದು ಅದನ್ನೆಲ್ಲ ಇದರಲ್ಲಿ ಇಟ್ಟಿದ್ದೀನಿ. ನಾನು ರೀಸೆಂಟಾಗಿ ಒಂದು ವಾಚ್ನ ಪರ್ಚೇಸ್ ಮಾಡಿದೆ. ಅದು ನನ್ನ ಫೇವ್ರೆಟ್ ವಾಚ್. ಸೊ ಅದರಿಂದನೇ ನಾನು ಸ್ಟಾರ್ಟ್ ಮಾಡ್ತೀನಿ. ಲೆಟ್ಸ್ ಓಪನ್ ದಿಸ್. These are my watches. ಸೊ ಇದರಲ್ಲಿ ಓಕೆ, ಐ ಆಮ್ ಸೋ ಸಾರಿ, ನಾನು ಇಲ್ಲಿಗೆ ನನ್ನ ರೀಸೆಂಟ್ ಪರ್ಚೇಸ್ ಮಾಡಿದ ವಾಚ್ನ ತಂದಿಲ್ಲ. ಅದು ಮನೇಲಿದೆ, ಸ್ವರೋಸ್ಕಿ ವಾಚ್. ಓಕೆ, ಅದು ಆ್ಯಕ್ಚುಲಿ ಸ್ವರೋಸ್ಕಿ ಬಾಕ್ಸಲ್ಲಿದೆ. ಸೊ ಅದನ್ನು ನಾನು ತರದು ಮರ್ತುಬಿಟ್ಟೆ. ನಾನಿವಾಗ ಹೊರಗಡೆ ಟ್ರಿಪ್ಪಿಗೆ ಬಂದಿದ್ದೀನಿ, ನಾನು ವಿರಾಟ್ ಹೊರಗಡೆ ಬಂದಿದ್ದೀವಿ. ಸೊ ಇಲ್ಲಿಗೆ ನಾನು ಅದನ್ನು ಕ್ಯಾರಿ ಮಾಡಿಲ್ಲ. ಅದೊಂದು ವಾಚ್ ಮಿಸ್ ಆಯಿತು. ಸೊ ಅದು ಮನೇಲಿದೆ. ನಾನು ನಿಮಗೆ ಆ ಕ್ಲಿಪ್ಪಿಂಗ್ಸ್ನ ಆ್ಯಡ್ ಮಾಡ್ತೀನಿ. ಸೊ ದಟ್ಸ್ ದ ಸ್ವರೋಸ್ಕಿ ವಾಚ್ ಐ ರೀಸೆಂಟ್ಲಿ ಪರ್ಚೇಸ್ಡ್. ಅದನ್ನು ತೊಗೋಬೇಕು ಅಂತ ನಾನು ತುಂಬ ಆಸೆಪಟ್ಟು ಇಷ್ಟಪಟ್ಟು ತೊಗೊಂಡಿದ್ದು ಆ ವಾಚ್ನ. ತುಂಬ ಅಟ್ಲೀಸ್ಟ್ 1 ಮಂತಿಂದ ಐ ವಾಸ್ ಥಿಂಕಿಂಗ್ ಟು ಬೈ ದ್ಯಾಟ್, ಬಟ್ ತೊಗೊಂಡಿರಲಿಲ್ಲ. ಬಿಕಾಸ್ ನಾನು ಔಟ್ಲೆಟ್ಗೆ ಹೋಗಿ ತೊಗೋಬೇಕು, ಆನ್ಲೈನ್ ಶಾಪಿಂಗ್ ಮಾಡಬಾರ್ದು ಅದನ್ನು ಅಂತ ಅಂದ್ಕೊಂಡಿದ್ದೆ. ಬಿಕಾಸ್ ಐ ವಾಂಟೆಡ್ ಟು ಟಚ್ ಆ್ಯಂಡ್ ಫೀಲ್ ಇಟ್. ಸೊ ಅಲ್ಲಿ ಹೋಗಿ ನೋಡಿದಾಗ ನನಗೆ ಇನ್ನೂ ಜಾಸ್ತಿ ಇಷ್ಟ ಆಗಿಬಿಡ್ತು. ಸೊ ದೇ ಹ್ಯಾವ್ ಮಲ್ಟಿಪಲ್ ಕಲರ್ಸ್. ವೈಟ್ ಇದೆ, ಪಿಂಕ್ ಇದೆ ಆ್ಯಂಡ್ ಬ್ಲೂ ಇದೆ. ಸೊ ದಿಸ್ ಈಸ್ ಒನ್ ಆಫ್ ದೋಸ್ ಕಲರ್ಸ್. ನನಗೆ ಈ ಕಲರ್ ತುಂಬ ಇಷ್ಟ ಆಯಿತು. ಐ ಥಿಂಕ್ ಗೋಲ್ಡ್ ಕೂಡ ಇದೆ ಅನಿಸುತ್ತೆ. ಎಲ್ಲನೂ ತುಂಬ ಚೆನ್ನಾಗಿದೆ, ಬಟ್ ಈ ಕಲರ್ ಸ್ಟ್ಯಾಂಡ್ಸ್ ಔಟ್. ಸೊ ಐ ಪರ್ಚೇಸ್ ದಿಸ್ ಒನ್. ಎಲ್ಲ ಔಟ್ಫಿಟ್ಸ್ಗೂ ಅದು ಮ್ಯಾಚ್ ಆಗುತ್ತೆ. ನನಗಂತೂ ತುಂಬ ಇಷ್ಟ. ಸೊ ಔಟ್ ಆಫ್ ಆಲ್ ದ ವಾಚಸ್ ದಟ್ ಐ ಹ್ಯಾವ್, ಇಟ್ಸ್ ಮೈ ಫಸ್ಟ್ ಫೇವ್ರೆಟ್. ಆ್ಯಂಡ್ ನನಗೆ ಇನ್ನೂ 2 ಫೇವ್ರೆಟ್ ವಾಚಸ್ ಇದೆ, ಬಟ್ ದೋಸ್ ಆರ್ ನಾಟ್ ಮೈನ್. ನಮ್ಮ ಮಮ್ಮಿ ಡ್ಯಾಡಿ ವಾಚ್ ಅದು. ದೀಸ್ ಆರ್ ಟೈಟಾನ್. ಇದು ನಮ್ಮ ಡ್ಯಾಡಿ ವಾಚ್. ಇದನ್ನು ನಾನು ಇಟ್ಕೊಂಡಿದ್ದೀನಿ. ನನಗೆ ತುಂಬ ಇಷ್ಟ ಈ ವಾಚ್. ಬಿಕಾಸ್ ಯಾವಾಗಲೂ ನಾನು ಇದನ್ನು ನಮ್ಮ ಡ್ಯಾಡಿ ಕೈಯಲ್ಲಿ ನೋಡ್ತಾ ಇದ್ದೆ. ಅಂದರೆ ಅವ್ರ ಕೈಯಲ್ಲಿ ಅದೊಂಥರ ಇನ್ನೂ ಚೆನ್ನಾಗಿ ಕಾಣಿಸ್ತಿತ್ತು ನನ್ನ ಕೈಗಿಂತ. ಸೊ ದಿಸ್ ಈಸ್ ಮೈ ಫೇವ್ರೆಟ್ ವಾಚ್, ಫಸ್ಟ್ ಫೇವ್ರೆಟ್. ಅಂದರೆ ನನ್ನ ವಾಚಸಲ್ಲಿ ಸ್ವರೋಸ್ಕಿ ಫಸ್ಟ್ ಫೇವ್ರೆಟ್. ಇದು ನನ್ನ ವಾಚೇ ಇವಾಗ. ಸೊ ಅದಕ್ಕಿಂತನೂ ಜಾಸ್ತಿ ಇದು ನನಗೆ ಇಷ್ಟ. ಜಸ್ಟ್ ಬಿಕಾಸ್ ದಿಸ್ ಬಿಲಾಂಗ್ ಟು ಮೈ ಫಾದರ್. ಆ್ಯಂಡ್ ದಿಸ್ ಈಸ್ ಮೈ ಮಾಮ್ಸ್ ವಾಚ್. ಅವರು ತುಂಬ ಇಷ್ಟಪಡ್ತಿದ್ದಂಥ ವಾಚ್ ಇದು, ಟೈಟಾನ್. ಸೊ ಇದೆರಡು ಟೈಟಾನ್ ವಾಚಸ್. ನನಗೆ ತುಂಬ ಇಷ್ಟವಾದಂಥ ವಾಚಸ್ ಇದೆರಡು. ಸೊ ಇದೆರಡನ್ನ ನಾನು ನನ್ನ ಜೊತೆ ಇಟ್ಕೊಂಡಿರ್ತೀನಿ. ಇದಾದಮೇಲೆ ನೆಕ್ಸ್ಟ್ ನನ್ನ ಹತ್ರನೂ ಟೈಟಾನ್ ಇದೆ. ನಾವೊಂಥರ ಟೈಟಾನ್ ಫ್ಯಾಮಿಲಿ. ನನ್ನ ಹತ್ರ ಇದೊಂದಿದೆ, ರೋಸ್ ಗೋಲ್ಡ್ ಕಲರ್ದು ಟೈಟಾನ್ ವಾಚ್. ಇದು ತುಂಬ ಚೆನ್ನಾಗಿದೆ. ನಾನು ತುಂಬ ಇದನ್ನು ಯೂಸ್ ಮಾಡಿದ್ದೀನಿ. ಸಾರೀಸ್ ಹಾಕೊಂಡಾಗೆಲ್ಲ ಐ ಯೂಸ್ ದಿಸ್. ಸಂಘರ್ಷ ಸೀರಿಯಲಲ್ಲೂ ನಾನು ಇದನ್ನ ಯೂಸ್ ಮಾಡಿದ್ದೀನಿ ಅನಿಸುತ್ತೆ. ಐ ಥಿಂಕ್ ಇದೊಂದು ವಾಚು ರೋಸ್ ಗೋಲ್ಡು. ಆ್ಯಂಡ್ ದಿಸ್ ಈಸ್ ದ ಗೋಲ್ಡ್ ಒನ್. ಗೋಲ್ಡ್ ವಾಚ್ ಇದು, ಅಂದರೆ ಗೋಲ್ಡ್ ಕಲರ್ ವಾಚು, ಟೈಟಾನ್ ಇದು.
ಸೊ ಇದೆರಡಿದೆ. ಇದನ್ನು ನಾನು ತೊಗೊಂಡು ಐ ಗೆಸ್ ಅರೌಂಡ್ 6-7 ಇಯರ್ಸ್ ಆಯಿತು ಅನಿಸುತ್ತೆ. ಈ ವಾಚಸ್ನ ನಾನು ತೊಗೊಂಡು ಆಲ್ಮೋಸ್ಟ್ 7 ಇಯರ್ಸ್ ಆಗಿದೆ. ನೆಕ್ಸ್ಟ್ ಒನ್ ಈಸ್ ಆಲ್ಸೋ ಟೈಟಾನ್. ಇದು ಸಂಘರ್ಷ ಸೀರಿಯಲ್ಗೆ ಅಂತಲೇ ತೊಗೊಂಡಿದ್ದು. ಆ್ಯಕ್ಚುಲಿ ಫಸ್ಟ್ ಒಂದು ಟೈಟಾನ್ ಇತ್ತು, ಬ್ಲ್ಯಾಕ್ ಬೆಲ್ಟು, ಅಂದರೆ ಅದೊಂಥರ ಆಫೀಸರ್ ಲುಕ್ ಕೊಡುತ್ತೆ ಅಂತ ನಾನು ಅದನ್ನು ತೊಗೊಂಡೆ. ಅದು ಬೆಲ್ಟ್ ಒಂದು ಸ್ವಲ್ಪ ವೇರ್ ಆಫ್ ಆಯಿತು. ಸೊ ಅದಾದಮೇಲೆ ನಾನು ಇದನ್ನು ಪರ್ಚೇಸ್ ಮಾಡಿದೆ. ಇದೂ ಬೆಲ್ಟ್ ಹೋಗಿತ್ತು, ನಾನು ಹೊಸ ಬೆಲ್ಟ್ ಹಾಕ್ಸ್ಕೊಂಡಿದ್ದೀನಿ ಇದಕ್ಕೆ. ಅದು ಡಯಲ್ ಎಲ್ಲಿ ಹೋಯಿತು, ಎಲ್ಲಿ ಹಾಕಿದ್ದೀನಿ ಅಂತಲೂ ಗೊತ್ತಿಲ್ಲ, ಮುಂಚೆ ಇದ್ದಿದ್ದು ವಾಚ್ದು. ಸೊ ಇದು ಹೊಸ ಬೆಲ್ಟ್ ಹಾಕ್ಸ್ಕೊಂಡಿರೋದು. ಇದೊಂದು ಟೈಟಾನ್ ವಾಚು. ಇದನ್ನ ನಾನು ಸಂಘರ್ಷ ಸೀರಿಯಲ್ಗೆ ಯೂಸ್ ಮಾಡಿದ್ದೀನಿ ತುಂಬ. ಸೊ ಇದಾದಮೇಲೆ another one is ರ್ಯಾಡೋ. ಇದು ಐ ಥಿಂಕ್ ನಾನು ನನ್ನ ಸೀರಿಯಲ್ ಅಂದರೆ ನಾನು ನನ್ನ ಕರಿಯರ್ ಸ್ಟಾರ್ಟ್ ಮಾಡಿ ಒಂದು 2-3 ಇಯರ್ಸ್ ಆದಮೇಲೆ ಪರ್ಚೇಸ್ ಮಾಡಿದ್ದು ರ್ಯಾಡೋ. ಇದೂ ಅಷ್ಟೇ ನಾನು ಯೂಸೇ ಮಾಡಲ್ಲ, ಎಲ್ಲೆಲ್ಲೋ ಇಟ್ಟಿರ್ತಿದ್ದೆ. ಇದನ್ನು ನಾನು ಈ ವಾಚ್ನ ಅಂದರೆ ಎಲ್ಲ ವಾಚಸ್ನು ಪ್ಲೇಸ್ ಮಾಡೋಣ ಅಂತ ಅಂದಾಗ ಇದು ನನಗೆ ಸಿಕ್ಕಿದಾಗ ಓಕೆ ಈ ವಾಚ್ ಇದೆ ನನ್ನ ಹತ್ರ, ಐ ಹ್ಯಾವ್ ಟು ಯೂಸ್ ಅಂತ ಅನ್ನಿಸ್ತು. ಸೊ ಇದನ್ನು ತೊಗೊಂಡು ಸುಮಾರು ವರ್ಷ ಆಯಿತು. ನಾನು ಹೇಳಿದಾಗೆ ನನ್ನ ಕರಿಯರ್ ಸ್ಟಾರ್ಟ್ ಮಾಡಿ ಒಂದು 2 ಇಯರ್ಸ್ ಆದಮೇಲೆ ನಾನು ಇದನ್ನ ತೊಗೊಂಡಿದ್ದು. ಸೊ ಇಟ್ಸ್ ಬೀನ್ ಆಲ್ಮೋಸ್ಟ್ 9-10 ಇಯರ್ಸ್. ಯಾ, ಇದಾದಮೇಲೆ ಫಾಸ್ಟ್ ಟ್ರ್ಯಾಕ್. ಇದು ತೊಗೊಂಡು ಐ ಥಿಂಕ್ 1 ಇಯರ್ ಆಯ್ತು ಅನ್ಸುತ್ತೆ ಅಷ್ಟೇ. ಇದು ಹೊಸದು, ನ್ಯೂ ಎಡಿಷನ್. ದಿಸ್ ಒನ್ ಈಸ್ ನಾನು ಫಾಸ್ಟ್ ಟ್ರ್ಯಾಕ್ ಅಂತ ಹೇಳಿದ್ರೆ ನನಗೆ ನನ್ನದೊಂದು ಹಳೆ ವಾಚ್ ನೆನಪಾಗುತ್ತೆ. ನಮ್ಮ ಡ್ಯಾಡಿ ನನಗೆ ಗಿಫ್ಟ್ ಮಾಡಿದ್ರು ಅದನ್ನು ನನ್ನ ಬರ್ಡೇಗೆ. ಆ ವಾಚ್ ತುಂಬ ಚೆನ್ನಾಗಿತ್ತು, ಅದೊಂಥರ ಕಡಾ ಥರ ಇತ್ತು, ಸಿಲ್ವರ್ ಕಲರ್ ವಾಚು. ಸಿಲ್ವರ್ ಬಟ್ ಅದ್ರ ಮೇಲೂ ಒಂಥರ ಬ್ಲೂ ಇದಿತ್ತು, ಡಯಲ್ಲು ಬ್ಲೂ ಕಲರ್ ಏನೋ ಇತ್ತು. ತುಂಬ ಪ್ರಿಟಿ ಇತ್ತು ಅದು ವಾಚು. ನಾನು ಯಾವುದೋ ಒಂದು ಅನುಬಂಧ ಅನಿಸುತ್ತೆ, ಅನುಬಂಧ ಟೈಮಲ್ಲಿ ಐ ಹ್ಯಾಡ್ ಗಿವನ್ ಇಟ್ ಟು ಮೈ ಫ್ರೆಂಡ್, ನಿನ್ನ ಪರ್ಸಲ್ಲಿ ಇಟ್ಕೊ ಅಂತ. ಆಮೇಲೆ ನಾನು ಕೇಳೋದು ಮರ್ತೋಗ್ಬಿಟ್ಟೆ, ಅವಳು ಕೊಡೋದು ಮರ್ತೋದ್ಲು. ಆಮೇಲೆ ಅದನ್ನು ಬಿಡು ಹೋಗಲಿ ಅಂತ ಹಾಗೆ ಸುಮ್ಮನಾಗ್ಬಿಟ್ಟೆ ನಾನು. ಬಟ್ ಇವಾಗ ಅನಿಸುತ್ತೆ ಐ ಶುಡ್ ಹ್ಯಾವ್ ಆಸ್ಡ್ ಆ್ಯಂಡ್ ಟೇಕನ್ ಇಟ್ ಬ್ಯಾಕ್ ಅಂತ. ಬಿಕಾಸ್ ಅದು ನಮ್ಮ ಡ್ಯಾಡಿ ನನಗೆ ಕೊಟ್ಟಿದ್ದು. ಇಟ್ ವಾಸ್ ಸೋ ಮಚ್ ಇಂಪಾರ್ಟೆಂಟ್. ಅಂದರೆ ಇಟ್ ಹೆಲ್ಡ್ ಸೋ ಮಚ್ ವ್ಯಾಲ್ಯೂ ಟು ಇಟ್. ಅದು ನನಗೆ ಹಾಗೆ ಆ ಥರ ನಾನು ಅದನ್ನು ಐ ಲಾಸ್ಟ್ ಇಟ್. ಅದೊಂದು ಬೇಜಾರಿದೆ ನನಗೆ, ಅದು ಇರಬೇಕಿತ್ತು ಅಂತ. ಬಟ್ ಅದೇ ಥರ ವಾಚ್ ನಾನು ತುಂಬ ಹುಡುಕಿದೆ ಫಾಸ್ಟ್ ಟ್ರ್ಯಾಕ್ ಬ್ರ್ಯಾಂಡಲ್ಲಿ, ಸಿಗಲಿಲ್ಲ ನನಗೆ. ಬೇರೆ ಬ್ರ್ಯಾಂಡ್ಸಲ್ಲೂ ನೋಡಿದೆ ನಾನು, ಬಟ್ ಆ ಥರ ಸಿಮಿಲರ್ ವಾಚ್ ಸಿಗಲೇ ಇಲ್ಲ. ಸೊ ಅದೊಂಥರ ಏನಂತಾರೆ ವಿಂಟೇಜ್ ಆಗಿರ್ತಿತ್ತು ನನ್ನ ಹತ್ರ, ಬಟ್ ಐ ಲಾಸ್ಟ್ ಇಟ್. ಸೊ ಹುಡುಕ್ದೆ ಸಿಗಲಿಲ್ಲ. ಫಾಸ್ಟ್ ಟ್ರ್ಯಾಕಲ್ಲಿ ಈ ವಾಚ್ನ ತೊಗೊಂಡೆ ನಾನು. ದಿಸ್ ಒನ್ ಈಸ್ ಆಲ್ಸೋ ಗುಡ್. ಆ್ಯಂಡ್ ಇನ್ನು ನನ್ನ ಹತ್ರ ಆ್ಯಪಲ್ ವಾಚ್ ಇದೆ. ಆ್ಯಪಲ್ ವಾಚ್ ಏನು ಎಲ್ರದ್ದು ಒಂದೇ ಥರ ಇರುತ್ತೆ ಆ್ಯಪಲ್ ವಾಚ್ ಅದೇ. ಸೊ ಆ್ಯಪಲ್ ವಾಚ್ ಇದು ಇದೆ. ಇದಕ್ಕೆ ನನ್ನ ಹತ್ರ ಐ ಹ್ಯಾವ್ ದಿಸ್ ಕೇಸ್, ಆ್ಯಪಲ್ ವಾಚ್ನ ಸ್ಟೋರ್ ಮಾಡೋ ಕೇಸು. ನಿಮಗೆ ಯಾವ್ಯಾವುದು ಇದು ಏನು ಹೇಳ್ತಾರೆ ಬೆಲ್ಟ್ಸ್ನ ನೀವು ಇಲ್ಲಿ ಹಾಕೋಬೋದು. ಐ ಹ್ಯಾವ್ ಓನ್ಲಿ ದೀಸ್ 2 ಎಕ್ಸ್ಟ್ರಾ ಬೆಲ್ಟ್ಸ್. ಬ್ಲ್ಯಾಕ್ ಬಿಟ್ಟರೆ ಇದು 2 ಎಕ್ಸ್ಟ್ರಾ ಇದೆ ಅಷ್ಟೇ. ಇದು ತುಂಬ ಇಷ್ಟ ನನಗೆ, ಸಿಲ್ವರ್ ಬೆಲ್ಟು ತುಂಬ ಚೆನ್ನಾಗಿ ಕ್ಲಾಸಿಯಾಗಿ ಕಾಣಿಸುತ್ತೆ. ಆ್ಯಂಡ್ ಇದೂ ಓಕೆ, ಅಂದರೆ ನೀವು ಸುಮ್ಮನೆ ಯಾವುದಾದ್ರೂ ಜಿಮ್ ಕಾಸ್ಟ್ಯೂಮ್ಗೆ ಅಥವಾ ಯಾವುದಾದ್ರೂ ಕ್ಯಾಶುವಲ್ಸ್ಗೆ ಯು ಕ್ಯಾನ್ ಯೂಸ್ ದಿಸ್ ಒನ್. ಇದು ತುಂಬ ಇಷ್ಟ ನನಗೆ, ಫಾರ್ಮಲ್ಸ್ಗೆ ಎಲ್ಲ ಸೂಟ್ ಆಗುತ್ತೆ. ಈ ಸಿಲ್ವರ್ ಬೆಲ್ಟ್ ನನ್ನ ಫೇವ್ರೇಟ್. ಆ್ಯಂಡ್ ಅಷ್ಟೇ, ಇದರಲ್ಲೇ ನೀವು ಇದ್ರ ಚಾರ್ಜರ್ ಕೂಡ ಇಟ್ಕೋಬೋದು. ಸೊ ಈ ಕೇಸ್ದು ನಾನು ನಿಮಗೆ ಈ ಕೇಸ್ನ ಕೂಡ ಟ್ಯಾಗ್ ಮಾಡಿರ್ತೀನಿ, ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಹಾಕಿರ್ತೀನಿ. ಯು ಕ್ಯಾನ್ ಆಲ್ಸೋ ಪರ್ಚೇಸ್ ಇಫ್ ಯು ವಾಂಟ್. ಆ್ಯಂಡ್ ಆ್ಯಪಲ್ ವಾಚ್ದು ಇದೊಂದಿದೆ ನನ್ನ ಹತ್ರ, ಅದು ಪ್ರೊಟೆಕ್ಟರ್ ಏನು ಹೇಳ್ತಾರೆ ಇದಕ್ಕೆ, ಅದೊಂದಿದೆ. ಬಟ್ ಐ ಹಾರ್ಡ್ಲಿ ಯೂಸ್ ಇಟ್. ನೆಕ್ಸ್ಟ್ ಐ ಹ್ಯಾವ್ ದಿಸ್ ಒನ್ ಈಸ್ ಅ ಗಿಫ್ಟ್. ನನಗೆ ಗಿಫ್ಟ್ ಬಂದಿದ್ದು ಇದು ಈ ಥರ ವಾಚ್.
ಇದು ಅಷ್ಟೇ ಕ್ಯಾಶುವಲ್ ಡ್ರೆಸ್ಸಸ್ಗೆ, ಯಾವುದಾದ್ರೂ ಒನ್ ಪೀಸ್ ಇದ್ದರೆ ಅದಕ್ಕೆ ಹಾಕೋಬೋದು ಇದನ್ನು. ಇದ್ರದ್ದು ಡ್ಯಾನಿಯಲ್ ಏನೋ ಸಮಥಿಂಗ್ ಇದೆ, ಡ್ಯಾನಿಯಲ್ ಏನೋ ಇದೆ, ಇದು ಬ್ರ್ಯಾಂಡ್ ಹೆಸರು ನನಗೆ ನೆನಪು ಬರ್ತಾ ಇಲ್ಲ. ಇಟ್ಸ್ ಅ ಗಿಫ್ಟ್, ನನಗೊಬ್ಬರು ಡೈರೆಕ್ಟರ್ ಇದನ್ನ ಗಿಫ್ಟ್ ಮಾಡಿದ್ದು. ಸೊ ಆ್ಯಂಡ್ ನೆಕ್ಸ್ಟ್ ಒನ್ ಇಸ್ ದಿಸ್ ಫಾಸಿಲ್. ಇದು ಸುಮಾರು ವರ್ಷ ಆಯಿತು, ಇದನ್ನು ನಾನು ಯೂಸ್ ಮಾಡಲ್ಲ. ನನ್ನ ಹತ್ರ ಯೂಸ್ ಮಾಡದಿರೋ ವಾಚಸ್ ತುಂಬ ಇದೆ. ರ್ಯಾಡೋ ಯೂಸ್ ಮಾಡಲ್ಲ, ಫಾಸಿಲ್ ಯೂಸ್ ಮಾಡಲ್ಲ. ಇದನ್ನೆಲ್ಲ ನಾನು ಹಾರ್ಡ್ಲಿ ಐ ಹ್ಯಾವ್ ಯೂಸ್ಡ್ ಇಟ್ ಲೈಕ್ 2-3 ಟೈಮ್ಸ್ ಅನ್ಸುತ್ತೆ, 3-4 ಟೈಮ್ಸ್ ಪ್ರಾಬ್ಲಿ ಮ್ಯಾಕ್ಸ್ ಅಂತ ಹೇಳಿದ್ರೆ. ಇದು ತುಂಬ ಚೆನ್ನಾಗಿದೆ. ಸೊ ಐ ನೀಡ್ ಟು ಯೂಸ್ ದೀಸ್ ವಾಚಸ್. ಇದು ಒಂದಿದೆ, ಫಾಸಿಲ್ ಇಸ್ ಅ ವೆರಿ ಗುಡ್ ಬ್ರ್ಯಾಂಡ್. So I have this. Last one is this Daniel Wellington. ಇದು ಮ್ಯಾಗ್ನೆಟ್ ಲಾಕ್. ಇದಕ್ಕೆ ಡ್ಯಾನಿಯಲ್ ವಿಲ್ಲಿಂಗ್ಟನ್. ಇದು ನೋಡಿ, ಜಸ್ಟ್ ಇದನ್ನು ಹೀಗೆ ತೊಗೊಂಡು ಎಲ್ಲಿಗೆ ಬೇಕೋ ಅಲ್ಲಿಗೆ ಯು ಕ್ಯಾನ್ ಪುಟ್. ಮ್ಯಾಗ್ನೆಟ್ ಲಾಕ್ ಇದು ತುಂಬ ಚೆನ್ನಾಗಿದೆ. ಇದನ್ನು ನಾನು ಯೂಸ್ ಮಾಡಿಲ್ಲ ಜಾಸ್ತಿ. ನಾನು ಯೂಸ್ ಮಾಡಿರೋದಂದರೆ ಟೈಟಾನ್ ವಾಚಸ್ ಅಷ್ಟೇ. ಟೈಟಾನ್ ಆ್ಯಂಡ್ ಇತ್ತೀಚೆಗೆ ಆ್ಯಪಲ್ ಯೂಸ್ ಮಾಡ್ತಿದ್ದೀನಿ. ಎಲ್ಲರೂ ಹೊರಗಡೆ ಹೋದರೆ ನಾನು ಮರ್ತೇ ಹೋಗ್ತೀನಿ ವಾಚ್ ಹಾಕೋದೇ, ಉಲ್ಟಾ ಹಾಕೊಂಬಿಟ್ಟೆ, ವಾಚ್ ಹಾಕೋದೇ ಮರ್ತೋಗ್ತೀನಿ ನಾನು. ಈಗ ಸ್ವರಾವ್ಸ್ಕಿ ನನಗದು ತುಂಬ ಫೇವ್ರೇಟ್ ವಾಚು ಅಂದರೆ, ಬಟ್ ಅದನ್ನ ನಾನು ಅಂದರೆ ಎಲ್ಲ ಕಡೆಗೂ ಹಾಕ್ಕೊಂಡು ಹೋಗೋಕ್ಕಾಗಲ್ಲ. ಅದೊಂದು ಸ್ವಲ್ಪ ಜಾಸ್ತಿ ಶೈನ್ ಇದೆ ಅಲ್ಲ, ಅಂದರೆ ಅದೊಂದು ಸ್ವಲ್ಪ ಜಾಸ್ತಿ ಏನಂತಾರೆ ಅದೇ ಎದ್ದು ಕಾಣುತ್ತೆ. ಸೊ ನಾನು ತುಂಬ ಚೆನ್ನಾಗಿ ರೆಡಿ ಆದರೆ ಅದನ್ನು ಹಾಕ್ಕೊಂಡು ಹೋಗ್ಬೋದು. ಸುಮ್ಮನೆ ಸಿಂಪಲ್ಲಾಗಿ ರೆಡಿ ಆದಾಗ ಅದು ಹಾಕ್ಕೊಳಕ್ಕಾಗಲ್ಲ, ಸೂಟ್ ಆಗಲ್ಲ. ಸೊ ಇದನ್ನು ಈ ಥರ ಮ್ಯಾಗ್ನೆಟ್ ನಾನು ತೋರಿಸ್ದ ಹಾಗೆ ನೈಸ್, ಚೆನ್ನಾಗಿದೆ. ಯಾ ದಟ್ಸ್ ಇಟ್. ಇಷ್ಟು ನನ್ನ ವಾಚ್ ಕಲೆಕ್ಷನ್. ಇನ್ನೂ ಇದೆ, ಬಟ್ ಅದೆಲ್ಲ ಅಂದರೆ ತೋರಿಸೋ ಕಂಡೀಷನಲ್ಲಿ ಏನಿಲ್ಲ. ಎಲ್ಲ ಫುಲ್ಲು ಹಿಂಗೆ ಬೇಕು ಹಾಗೆ ಎಸ್ಬಿಟ್ಟು ಅಷ್ಟು ಚೆನ್ನಾಗಿಲ್ಲ. ಇದು ಅಂದರೆ ಕಾಸ್ಟ್ಲಿ ವಾಚಸ್ಸು. ಸೊ ನಾನು ಈ ಕೇಸಲ್ಲಿ ಇದನ್ನು ಇಟ್ಕೊಂಡೆ. ಇನ್ನು ಬೇರೆ ವಾಚಸ್ ಎಲ್ಲ ಅಷ್ಟಕ್ಕಷ್ಟೇ, ತುಂಬ ಏನೂ ಜಾಸ್ತಿ ಇಲ್ಲ. ಸೊ ಅದನ್ನೆಲ್ಲ ಹಾಗೆ ಎಲ್ಲಿ ಬೇಕಲ್ಲಿ ಇಟ್ಟಿದ್ದೀನಿ ಇನ್ನೂ, ಯಾಕೆಂದರೆ ಇದರಲ್ಲಿ ಪ್ಲೇಸ್ ಇಷ್ಟೇ ಸಾಕಾಗೋದು, ಇಷ್ಟೇ ವಾಚಸ್ಗೆ ಸಾಕಾಗೋದು. ಆ್ಯಂಡ್ ಸ್ವರಾವ್ಸ್ಕಿನೂ ಅಷ್ಟೇ, ಅದರದ್ದೇ ಬಾಕ್ಸಲ್ಲಿ ಇಡ್ತೀನಿ. ಅದನ್ನು ನಾನು ಲಾಕರಲ್ಲಿ ಇಟ್ಟಿರ್ತೀನಿ, ಯಾಕೆಂದರೆ ಅದು ನನ್ನ ಫೇವ್ರೇಟ್, ನಂಗೆ ತುಂಬ ಇಷ್ಟ. ಸೊ ಅದನ್ನಾದರೂ ಒಂದು ಸ್ವಲ್ಪ ನೀಟಾಗಿ ಮೇಂಟೈನ್ ಮಾಡೋಣ ಅಂತ ಲಾಕರಲ್ಲಿ ಇಡ್ತೀನಿ. ಆ್ಯಪಲ್ ವಾಚ್ ಅಷ್ಟೇ, ಎಲ್ಲಿ ಬೇಕಲ್ಲಿ ಬಿಸಾಕಿರ್ತೀನಿ, ಚಾರ್ಜ್ ಮಾಡಿರಲ್ಲ. ಸೊ ನೀವು ನಂತರ ಮಾಡಬೇಡಿ, ಈ ಥರ ಕೇಸಸ್ನ ತೊಗೊಳ್ಳಿ, ನೀಟಾಗಿ ಸ್ಟೋರ್ ಮಾಡಿ ಇಟ್ಕೊಳ್ಳಿ ವಾಚಸ್ನ. ವಾಚಸ್ ಆರ್ ವೆರಿ ವೆರಿ ಇಂಪಾರ್ಟೆಂಟ್, ಬಿಕಾಸ್ ಅದು ನಿಮ್ಮ ಟೈಮ್ ಹೇಳುತ್ತೆ ನಿಮಗೆ. ಆ್ಯಂಡ್ ನಿಮ್ಮನ್ನ ಏನು ಹೇಳ್ತಾರೆ, ಅಟೆಂಟಿವ್ ಆಗಿ ಇಡತ್ತೆ ವಾಚ್ ಟೈಮ್. ಯಾ, ಎನಿವೇ, thank you so much for watching this video. I hope you liked it. Subscribe to my channel for more videos of mine. And yeah, if you like this video, please like, share and subscribe to my channel. Thank you so much. Much love.